ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಹಬ್ಬಗಳ ಸಾಲಿನಲ್ಲಿ ಅತಿ ಶ್ರೇಷ್ಠವಾದ ಹಬ್ಬ ಮತ್ತು ಜಾಗರಣೆಯ ರಾತ್ರಿ ಎಂದರೆ ಅದು ಮಹಾಶಿವರಾತ್ರಿ. ಪ್ರತಿ ವರ್ಷ ಶಿವರಾತ್ರಿ ಬರುತ್ತದೆ ಮತ್ತು ಹೋಗುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ, ಉಪವಾಸ ಮಾಡುತ್ತೇವೆ, ಜಾಗರಣೆ ಮಾಡುತ್ತೇವೆ. ಆದರೆ ಸ್ನೇಹಿತರೆ, 2026ರ ಫೆಬ್ರವರಿ 15ರಂದು ಬರುವ ಈ ಬಾರಿಯ ಮಹಾಶಿವರಾತ್ರಿ ಸಾಮಾನ್ಯವಾದದ್ದನ. ಇದು ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಿದೆ. ಯಾಕೆಂದರೆ ಸುಮಾರು 300 ವರ್ಷಗಳ ನಂತರ ಗ್ರಹಗಳ ಲೋಕದಲ್ಲಿ ಒಂದು ಅದ್ಭುತವಾದ ಪವಾಡ ನಡೆಯುತ್ತಿದೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ಈ ದಿನದಂದು ಆಕಾಶದಲ್ಲಿ ಗ್ರಹಗಳ ರಾಜನಾದ ಸೂರ್ಯ ಮತ್ತು ಕರ್ಮಫಲದಾತನಾದ ಶನಿದೇವ ಒಂದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಧಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಸೂರ್ಯ ಮತ್ತು ಶನಿ ಪರಸ್ಪರ ಶತ್ರುಗಳು ಎಂದು ಹೇಳಲಾಗುತ್ತದೆ. ಆದರೆ ಈ ಬಾರಿಯ ಶಿವರಾತ್ರಿಯಂದು ಇವರಿಬ್ಬರ ಮಿಲನದ ಜೊತೆಗೆ ದೇವಗುರು ಬೃಹಸ್ಪತಿಯ ದೃಷ್ಟಿ ಕೂಡ ಬೀಳುತ್ತಿರುವುದರಿಂದ ಇದು ಒಂದು ಅತ್ಯಂತ ಶಕ್ತಿಶಾಲಿಯಾದ ರಾಜಯೋಗವನ್ನು ಸೃಷ್ಟಿಮಾಡುತ್ತಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ನಾವು ಗಜಕೇಸರಿ ಯೋಗಕ್ಕೂ ಮೀರಿದ ಅಖಂಡ ಸಾಮ್ರಾಜ್ಯ ಯೋಗ ಎಂದು ಕರೆಯಬಹುದು. ಈ ಯೋಗದ ಪ್ರಭಾವದಿಂದಾಗಿ ಕೈಲಾಸದಲ್ಲಿ ಕುಳಿತಿರುವ ಆ ಪರಶಿವನ ನೇರವಾದ ಕೃಪಾದೃಷ್ಟಿ ಭೂಮಿಯ ಮೇಲೆ ಬೀಳಲಿದೆ. ಅದರಲ್ಲೂ ವಿಶೇಷವಾಗಿ 12 ರಾಶಿಗಳಲ್ಲಿ ಈ 3 ರಾಶಿಯವರಿಗೆ ಈ ಶಿವರಾತ್ರಿಯು ಬಡತನದಿಂದ ಸಿರಿವಂತಿಕೆಯ ಕಡೆಗೆ ಕರೆದೊಯ್ಯುವ ಹೆಬ್ಬಾಗಿಲಾಗಿ ಪರಿಣಮಿಸಲಿದೆ. ಇಷ್ಟು ದಿನ ಇವರು ಪಟ್ಟ ಕಷ್ಟಗಳು, ಅನುಭವಿಸಿದ ನೋವುಗಳು, ಕಣ್ಣೀರು ಎಲ್ಲವೂ ಈ ಶಿವರಾತ್ರಿಯ ರಾತ್ರಿ ಕರಗಿ ಹೋಗಲಿವೆ. ಇವರು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಕಾಲ ಸನ್ನಿಹಿತವಾಗಿದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು? ಈ ಗ್ರಹಗಳ ಬದಲಾವಣೆಯಿಂದ ಅವರ ಜೀವನದಲ್ಲಿ ಆಗುವ ಮ್ಯಾಜಿಕ್ ಏನು? ಮತ್ತು ಈ ಶಿವರಾತ್ರಿಯೆಂದು ನಾವು ಮಾಡಬೇಕಾದ ಆ ಚಿಕ್ಕ ಪರಿಹಾರ ಯಾವುದು? ಎಲ್ಲವನ್ನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ಆ ಮಹಾದೇವನ ಆಶೀರ್ವಾದವನ್ನು ಪಡೆಯಿರಿ. ಸ್ನೇಹಿತರೆ, ಮೊದಲನೆಯದಾಗಿ ನಾವು ಈ ಬಾರಿಯ ಶಿವರಾತ್ರಿಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಬೇಕು. ಫೆಬ್ರವರಿ 15, 2026 ಭಾನುವಾರ ಈ ಹಬ್ಬ ಬಂದಿದೆ. ಭಾನುವಾರ ಸೂರ್ಯದೇವನ ದಿನ, ಶಿವರಾತ್ರಿ ಶಿವನ ದಿನ. ಶಿವ ಮತ್ತು ಸೂರ್ಯನ ಶಕ್ತಿ ಒಂದೇ ದಿನ ಸೇರಿದಾಗ ಅದು ಬ್ರಹ್ಮಾಂಡದ ಅತ್ಯಂತ ಪವಿತ್ರವಾದ ದಿನವಾಗುತ್ತದೆ. ಈ ದಿನದಂದು ಯಾರು ಭಕ್ತಿಯಿಂದೇ ಶಿವಲಿಂಗಕ್ಕೆ 1 ಲೋಟ ನೀರನ್ನು ಅರ್ಪಿಸುತ್ತಾರೋ ಅವರ 7 ಜನ್ಮದ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಗ್ರಹಗಳ ಗೋಚಾರದ ಪ್ರಕಾರ ಶನಿದೇವನು ತನ್ನ ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಬಲವಾಗಿದ್ದಾನೆ. ಶನಿಯು ಶಿವನ ಪರಮಭಕ್ತ. ಆದ್ದರಿಂದ ಶನಿಯ ಮನೆಯಲ್ಲಿ ಸೂರ್ಯನು ಬಂದಾಗ ತಂದೆ ಮತ್ತು ಮಗನ ನಡುವಿನ ದ್ವೇಷ ಮರೆತು ಶಿವನ ಸನ್ನಿಧಿಯಲ್ಲಿ ಅದ್ಭುತವಾದ ಫಲಗಳನ್ನು ನೀಡುತ್ತಾರೆ. ಬನ್ನಿ, ತಡಮಾಡದೆ ಆ ಅದೃಷ್ಟವಂತ 3 ರಾಶಿಗಳು ಯಾವುವು ಮತ್ತು ಅವರಿಗೆ ಕಾದಿರುವ ರಾಜಯೋಗಗಳೇನು ಎಂದು ಮಾಡೋಣ. ಮೊದಲನೆಯ ಅದೃಷ್ಟವಂತ ರಾಶಿ ಮೇಷರಾಶಿ, ಏರೀಸ್. ಸ್ನೇಹಿತರೆ, ಮೇಷರಾಶಿಯವರೇ, ನಿಮ್ಮ ಪಾಲಿಗೆ ಈ ಮಹಾಶಿವರಾತ್ರಿಯು ಒಂದು ವರದಾನವಿದ್ದಂತೆ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ. ಈ ಶಿವರಾತ್ರಿಯ ಸಮಯದಲ್ಲಿ ಸೂರ್ಯ ಮತ್ತು ಶನಿ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಇರುತ್ತಾರೆ. ಜ್ಯೋತಿಷ್ಯದಲ್ಲಿ 11ನೇ ಮನೆಯನ್ನು ಇಚ್ಛಾಪೂರ್ತಿ ಸ್ಥಾನ ಎಂದು ಕರೆಯುತ್ತೇವೆ. ಇದರ ಅರ್ಥ ಏನು ಗೊತ್ತಾ? ಇಷ್ಟು ದಿನ ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದವು. ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ವಿಪರೀತವಾಗಿ ಕಾಡುತ್ತಿತ್ತು. ಸಾಲದ ಬಾಧೆಯಿಂದ ನೀವು ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ಆದರೆ ಫೆಬ್ರವರಿ 15ರ ನಂತರ ನಿಮ್ಮ ಹಣೆಬರಹವೇ ಬದಲಾಗಲಿದೆ. ಲಾಭಸ್ಥಾನದಲ್ಲಿರುವ ಗ್ರಹಗಳು ನಿಮಗೆ ಧನವೃಷ್ಟಿಯನ್ನು ಮಾಡಲಿವೆ. ಅನಿರೀಕ್ಷಿತವಾಗಿ ನಿಮಗೆ ಹಣ ಬರುವ ಸಾಧ್ಯತೆಯಿದೆ. ಅದು ಲಾಟರಿ ಮೂಲಕ ಇರಬಹುದು, ಅಥವಾ ಪೂರ್ವಜರ ಆಸ್ತಿಯ ರೂಪದಲ್ಲಿರಬಹುದು, ಅಥವಾ ನೀವು ಕೊಟ್ಟ ಸಾಲ ವಾಪಸ್ ಬರುವ ರೂಪದಲ್ಲಿರಬಹುದು. ಉದ್ಯೋಗದಲ್ಲಿರುವವರಿಗೆ ಇದು ಸುವರ್ಣಕಾಲ. ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಿ ಪ್ರಮೋಷನ್ ನೀಡುವ ಯೋಗವಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಪಡುತ್ತಿರುವ ಮೇಷರಾಶಿಯವರಿಗೆ ಈ ಸಮಯವು ಯಶಸ್ಸನ್ನು ತಂದುಕೊಡಲಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭವನ್ನು ನೀವು ನೋಡಲಿದ್ದೀರಿ. ಮುಖ್ಯವಾಗಿ ನಿಮ್ಮ ಶತ್ರುಗಳು ನಿಮ್ಮ ಕಣ್ಮುಂದೆಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಮೇಷರಾಶಿಯವರೇ, ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಧೈರ್ಯದಿಂದ ಮುನ್ನುಗ್ಗಿ, ಜಯ ನಿಮ್ಮದೇ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. 2ನೆಯ ಮಹಾ ಅದೃಷ್ಟಶಾಲಿ ರಾಶಿ ಸಿಂಹರಾಶಿ, ಲಿಯೋ. ಸಿಂಹರಾಶಿಯವರೇ, ನಿಮ್ಮ ಪಾಲಿಗೆ ಈ ಮಹಾಶಿವರಾತ್ರಿಯು ಒಂದು ವರದಾನವಿದ್ದಂತೆ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಸ್ವತಃ ಸೂರ್ಯದೇವ. ಈ ಶಿವರಾತ್ರಿಯ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಶನಿ ಜೊತೆ ಸೇರಿ ಕುಂಭರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 7ನೇ ಮನೆಯೆಂದರೆ ಅದು ಕಳತ್ರ ಸ್ಥಾನ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ಜೀವನದ ಸ್ಥಾನ. ಇದು ನಿಮಗೆ ರಾಜಯೋಗವನ್ನು ಸೃಷ್ಟಿಮಾಡುತ್ತಿದೆ. ಇದನ್ನು ನಾವು ಸಮಸಪ್ತಕ ಯೋಗ ಎಂದು ಕೂಡ ಕರೆಯಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು ಸಣ್ಣಪುಟ್ಟದ್ದಲ್ಲ. ಮೊದಲನೆಯದಾಗಿ ಅವಿವಾಹಿತಲಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ಇಷ್ಟು ದಿನ ಮದುವೆಗಾಗಿ ಅಲೆದಾಡಿ ಸುಸ್ತಾಗಿದ್ದರೆ ಈ ಶಿವರಾತ್ರಿಯ ನಂತರ ನಿಮಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧ ಕೂಡಿಬರಲಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಜಗಳ, ಮನಸ್ತಾಪ ಇದ್ದರೆ ಅದೆಲ್ಲವೂ ಶಿವನ ಕೃಪೆಯಿಂದ ನಿವಾರಣೆಯಾಗಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಚಿಗುರೊಡೆಯುತ್ತದೆ. ಬಿಸ್ನೆಸ್ ಮಾಡುವವರಿಗೆ ಹೊಸ ಪಾರ್ಟ್ನರ್ ಸಿಗುವ ಸಾಧ್ಯತೆಯಿದೆ ಮತ್ತು ಅವರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಪತಾಕೆ ಹಾರಲಿದೆ. 4 ಜನ ನಿಮ್ಮನ್ನು ಗುರುತಿಸಿ ಗೌರವಿಸುವಂತಹ ಸ್ಥಾನಕ್ಕೆ ನೀವು ಏರುತ್ತೀರಿ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟವು ನೆರಳಿನಂತೆ ಹಿಂಬಾಲಿಸುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಜಯ ಕಟ್ಟಿಟ್ಟ ಬುತ್ತು. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡುಬರಲಿದೆ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಸಮಯದಲ್ಲಿ ಗುಣಮುಖರಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹರಾಶಿಯವರಿಗೆ 2026ರ ಶಿವರಾತ್ರಿ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. 3ನೆಯ ಮತ್ತು ಕೊನೆಯ ಅತ್ಯಂತ ಅದೃಷ್ಟವಂತ ರಾಶಿ ಕುಂಭರಾಶಿ, ಅಕ್ವೇರಿಯಸ್. ಸ್ನೇಹಿತರೆ, ಕುಂಭರಾಶಿಯವರೇ, ನೀವೇ ಈ ಬಾರಿಯ ಶಿವರಾತ್ರಿಯ ಹೀರೋಗಳು ಎಂದು ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಈ ಎಲ್ಲ ಗ್ರಹಗಳ ಅದ್ಭುತ ಆಟ ನಡೆಯುತ್ತಿರುವುದೇ ನಿಮ್ಮ ರಾಶಿಯಲ್ಲಿ. ಹೌದು, ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಶನಿದೇವರ ಸಮಾಗಮವಾಗಿದೆ. ಶನಿದೇವ ನಿಮ್ಮ ರಾಶಿಯ ಅಧಿಪತಿ. ಅವನು ಈಗ ತನ್ನ ಸ್ವಂತ ಮನೆಯಲ್ಲಿ ಬಲವಾಗಿ ಕುಳಿತಿದ್ದಾನೆ. ಇದನ್ನು ಶಶಕ ಮಹಾಯೋಗ ಎಂದು ಕರೆಯುತ್ತಾರೆ. ಇದರ ಜೊತೆಗೆ ಶಿವನ ಪರಮ ಅನುಗ್ರಹ ನಿಮ್ಮ ಮೇಲಿದೆ. ಕುಂಭರಾಶಿಯವರಿಗೆ 7 ಶನಿ ನಡೆಯುತ್ತಿದ್ದರೂ ಕೂಡ ಈ ಶಿವರಾತ್ರಿಯಂದು ಶನಿದೇವನು ನಿಮಗೆ ಕೆಟ್ಟ ಫಲಗಳನ್ನು ಕೊಡುವುದಿಲ್ಲ. ಬದಲಾಗಿ ಅವನು ನಿಮಗೆ ಚಿನ್ನದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡಲಿದ್ದಾನೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಮೂಡಲಿದೆ. ನೀವು ಆಡುವ ಮಾತುಗಳಿಗೆ ಬೆಲೆ ಸಿಗಲಿದೆ. ವಿದೇಶಕ್ಕೆ ಹೋಗಬೇಕು, ಅಲ್ಲಿ ಉದ್ಯೋಗ ಮಾಡಬೇಕು ಅಥವಾ ಓದಬೇಕು ಎಂಬ ಕನಸು ಹೊತ್ತಿರುವ ಕುಂಭರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ. ವೀಸಾ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಲಿವೆ. ಹಣಕಾಸಿನ ವಿಷಯದಲ್ಲಿ ನೀವು ಕುಬೇರನಾಗುವ ಯೋಗ ನಿಮಗಿದೆ. ನಿಮ್ಮ ಜೇಬು ಯಾವತ್ತೂ ಖಾಲಿಯಾಗುವುದಿಲ್ಲ. ಯಾವುದೋ ಮೂಲೆಯಿಂದ ಹಣ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ನೀವು ಹೊಸ ಮನೆ ಕಟ್ಟಲು ಅಥವಾ ಸೈಟ್ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದರೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಒದಗಿ ಬರುತ್ತದೆ. ವಾಹನ ಯೋಗ ಕೂಡ ನಿಮಗಿದೆ. ಕುಂಭರಾಶಿಯವರೇ, ನೀವು ಕೇವಲ ದೇವರನ್ನು ನಂಬಿ ಧರ್ಮದ ದಾರಿಯಲ್ಲಿ ನಡೆದರೆ ಸಾಕು, ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಶಿವರಾತ್ರಿ ನಿಮ್ಮ ಪಾಲಿನ ಬೆಳಕಿನ ಹಬ್ಬವಾಗಲಿದೆ. ಇತರ ರಾಶಿಯವರಿಗೊಂದು ಮಾತು. ಸ್ನೇಹಿತರೆ, ಈ ಮೇಲೆ ಹೇಳಿದ ಮೇಷ, ಸಿಂಹ ಮತ್ತು ಕುಂಭರಾಶಿಯವರೆಡೆ ಹೆಚ್ಚಿನ ಲಾಭವಿರುವುದು ನಿಜ. ಹಾಗಂತ ಉಳಿದ ರಾಶಿಯವರು ಬೇಸರಪಟ್ಟುಕೊಳ್ಳುವ ಅವಶ್ಯಕತೆಯಿಲ್ಲ. ಶಿವನು ಭೋಳೇಶಂಕರ. ಅವನು ಕೇವಲ ಒಂದು ಬಿಲ್ವಪತ್ರೆಗೆ ಒಲಿಯುವ ದೇವ. ಭಕ್ತಿಯಿದ್ದರೆ ಸಾಕು, ರಾಶಿ ನಕ್ಷತ್ರಗಳನ್ನು ಮೀರಿ ಅವನು ನಮ್ಮನ್ನು ಕಾಯುತ್ತಾನೆ. ವೃಷಭ, ಮಿಥುನ, ಕಟಕ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ ಮತ್ತು ಮೀನರಾಶಿಯವರಿಗೂ ಕೂಡ ಈ ಶಿವರಾತ್ರಿ ಶುಭಫಲಗಳನ್ನೇ ನೀಡಲಿದೆ.
ಕಷ್ಟಗಳು ಎಲ್ಲರಿಗೂ ಇರುತ್ತವೆ, ಆದರೆ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಶಿವನು ನಿಮಗೆ ನೀಡುತ್ತಾನೆ. ಶಿವರಾತ್ರಿಯ ಅದ್ಭುತ ಪರಿಹಾರ. ಸ್ನೇಹಿತರೆ, ರಾಶಿ ಯಾವುದಾದರೂ ಇರ್ಲಿ, ಈ ಶಿವರಾತ್ರಿಯ ರಾತ್ರಿ ಅಂದ್ರೆ ಫೆಬ್ರವರಿ 15ರ ರಾತ್ರಿ ನೀವು ಮಾಡಬೇಕಾದ ಒಂದು ಸಣ್ಣ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರವನ್ನು ಈಗ ತಿಳಿಸುತ್ತೇನೆ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಏನು ಮಾಡಬೇಕು? ಶಿವರಾತ್ರಿಯ ದಿನ ಸಂಜೆ ಅಥವಾ ರಾತ್ರಿ ಜಾಗರಣೆಯ ಸಮಯದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹತ್ತಿರದ ಶಿವನ ದೇವಸ್ಥಾನದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಿ, ಯಾಕೆಂದರೆ ಎಳ್ಳೆಣ್ಣೆ ಶನಿದೇವನಿಗ ಪ್ರಿಯವಾದದ್ದು. ಮತ್ತು ಅದಕ್ಕೆ 2 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ. ದೀಪ ಹಚ್ಚಿದ ನಂತರ ದೀಪದ ಮುಂದೆ ಕುಳಿತು ಅಥವಾ ಶಿವಲಿಂಗದ ಮುಂದೆ ಕುಳಿತು 11 ಬಿಲ್ವಪತ್ರೆಗಳನ್ನು ತೆಗೆದುಕೊಳ್ಳಿ. ಒಂದೊಂದು ಬಿಲ್ವಪತ್ರೆಯನ್ನು ಶಿವನಿಗೆ ಅಥವಾ ಶಿವನ ಫೋಟೋಗೆ ಅರ್ಪಿಸುತ್ತಾ ಓಂ ಸಾಂಬ ಸದಾಶಿವಾಯ ನಮಃ ಎಂಬ ಮಂತ್ರವನ್ನು ಹೇಳಿ, ಅಥವಾ ನಿಮಗೆ ಮಂತ್ರ ಬರದಿದ್ದರೆ ಕೇವಲ ಓಂ ನಮಃ ಶಿವಾಯ ಎಂದು 108 ಬಾರಿ ಜಪ ಮಾಡಿ. ಹೀಗೆ ಮಾಡುವುದರಿಂದ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಶಿವನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅದರಲ್ಲೂ ಈ ಬಾರಿಯ ಶಿವರಾತ್ರಿ ಭಾನುವಾರ ಬಂದಿರುವುದರಿಂದ ಶಿವನಿಗೆ ಅಭಿಷೇಕ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಕೆಂಪು ಹೂವು ಅಥವಾ ಕುಂಕುಮ ಬೆರೆಸಿ ಅಭಿಷೇಕ ಮಾಡಿದರೆ ಸೂರ್ಯದೋಷ ಕೂಡ ನಿವಾರಣೆಯಾಗಿ ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ಮುಕ್ತಾಯ. ಸ್ನೇಹಿತರೆ, 2026ರ ಮಹಾಶಿವರಾತ್ರಿ ನಿಜವಾಗಿಯೂ ಒಂದು ಅದ್ಭುತ. ಗ್ರಹಗಳ ಈ ಅಪರೂಪದ ಆಟದಲ್ಲಿ ನಾವೆಲ್ಲರೂ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ. ನಿಮ್ಮ ರಾಶಿ ಯಾವುದಾದರೂ ಸರಿ, ನಂಬಿಕೆಯಿಂದ ಶಿವನನ್ನು ಪೂಜಿಸಿ. ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬನವರೊಂದಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಈ ಶುಭ ಸುದ್ದಿಯನ್ನು ತಿಳಿಸಿ. ಇಂತಹ ಮತ್ತಷ್ಟು ದೈವಿಕ ರಹಸ್ಯಗಳು, ಜ್ಯೋತಿಷ್ಯ ಮಾಹಿತಿ ಮತ್ತು ಪರಿಹಾರಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಕಷ್ಟಗಳು ದೂರವಾಗಲಿ, ಆ ಶಿವನ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.